ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಭಾನುವಾರ ಮಾರ್ನಿಂಗ್ ಇಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವತ್ತು ಹುಡುಗರಿಗೆಲ್ಲ ಸ್ಕೂಲ್ ರಜೆ ಇರುತ್ತಲ್ವಾ, ಸೊ ಹಾಗಾಗಿ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಭಾನುವಾರ ಎಲ್ಲರಿಗೂ ಸ್ವಲ್ಪ ಫ್ರೀ ಇರುತ್ತಲ್ವಾ, ಸೊ ಆದ್ರೆ ನನಗೆ ಮಾತ್ರ ಭಾನುವಾರ ಸ್ವಲ್ಪ ತುಂಬಾ ಕೆಲಸ ಇರುತ್ತೆ. ಯಾಕೆ ಅಂದ್ರೆ ನಮ್ದು ಅಂಗಡಿ ಇದೆ, ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಸೊ ತರಕಾರಿ ಅಂದ್ರೆ ಕ್ಯಾರೆಟ್, ಬೀನ್ಸು, ಸೊ ಅದನ್ನ ಹಾಕಿ ಮಾಡ್ತೀನಿ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ತೆಳ್ಳಗೆ ಮಾಡಬೇಕು ಉಪ್ಪಿಟ್ಟು, ಸೊ ಅದೇ ರೀತಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಉಪ್ಪಿಟ್ಟು ಅಂದ್ರೆ ಎಲ್ರಿಗೂ ಇಷ್ಟನೇ. ನನ್ನ ಚಿಕ್ಕ ಬೇಬಿನೂ ತಿಂತಾಳೆ, ಮತ್ತೆ ನನ್ನ ಸ್ಪೆಷಲ್ ಬೇಬಿನೂ ತಿಂತಾಳೆ. ನನ್ನ ಸ್ಪೆಷಲ್ ಬೇಬಿಗಂತೂ ತುಂಬಾ ಇಷ್ಟ ಉಪ್ಪಿಟ್ಟು ಅಂದ್ರೆ. ನಮ್ಮ ಮನೇಲಿ ಜಾಸ್ತಿ ಭಾನುವಾರನೇ ನಾನ್ ವೆಜ್ ಮಾಡೋದು. ನೋಡಿ, ನನ್ನ ಸ್ಪೆಷಲ್ ಬೇಬಿಗಂತೂ ಅವಳು ನಾಷ್ಟ ಮಾಡುವಾಗ ಬೊಂಬೆ ಟಿವಿ ಅಂತೂ ಹಾಕ್ಲೇಬೇಕು. ಸೊ ನೋಡಿದ್ರಲ್ವಾ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸ್ಮೂತ್ ಆಗಿ ಅಂದ್ರೆ ತೆಳ್ಳಗಿದೆ ನೋಡಿ. ಸೊ ನಮ್ಮ ಮನೆಯವ್ರಿಗೆ ಇದೇ ತರ ಮಾಡಿದ್ರೇನೆ ಇಷ್ಟ ಆಗೋದು. ಊಟ ಮಾಡುವಾಗ ಬೊಂಬೆ ಟಿವಿ ಇಡಬೇಕು. ಎಲ್ರದ್ದು ನಾಷ್ಟ ಆಯ್ತು. ಆಮೇಲೆ ಅಂಗಡಿ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದೆ. ಸೊ ಇವಾಗ ನೋಡಿ ನಾನ್ ವೆಜ್ ತಂದಿದ್ದಾರೆ ಮಧ್ಯಾಹ್ನಕ್ಕೆ. ಸೊ ಅದಕ್ಕೆ ನೋಡಿ ನಾನ್ ವೆಜ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಪೆಷಲ್ ಬೇಬಿಗೆ ನಾನ್ ವೆಜ್ ಅಷ್ಟೊಂದು ಇಷ್ಟ ಆಗಲ್ಲ, ಅಂದ್ರೆ ಪೀಸ್ ಎಲ್ಲ ಏನು ಇಷ್ಟ ಪಡಲ್ಲ ಅವಳು. ಬರೀ ತಿಳಿ ಸಾಂಬಾರು ಮತ್ತೆ ರೈಸ್ ಮಾತ್ರ ಇಷ್ಟ ಪಡ್ತಾಳೆ. ಸೊ ನೋಡಿ ಸಾಂಬಾರೆಲ್ಲ ಆಗಿದೆ. ಸೊ ನೋಡಿ, ಮೊನ್ನೆ ನಮ್ಮ ಬಾಬಾ ಬಂದಿದ್ರು ಊರಿಂದ, ಅವಾಗ ಜೋಳ ತಗೊಂಡ್ಬಂದಿದ್ರು. ನಮ್ಮ ಮನೆಯವ್ರಿಗೂ ಜೋಳ ಅಂದ್ರೆ ಇಷ್ಟ, ನಮ್ಮ ಮನೇಲಿ ಮಕ್ಳಿಗೂ ಇಷ್ಟ. ಅಂದ್ರೆ ನನ್ನ ಸ್ಪೆಷಲ್ ಬೇಬಿ ತಿನ್ನಲ್ಲ ಅವಳು, ನನ್ನ ಚಿಕ್ಕ ಬೇಬಿಗೂ ಇಷ್ಟ, ನನಗೂ ಇಷ್ಟನೇ. ಇವತ್ತು ಜೋಳ ಏನು ಬೇಯಿಸಕ್ ಹೋಗ್ಲಿಲ್ಲ, ಸೊ ನಾನ್ ವೆಜ್ ಮಾಡಿದ್ರಲ್ವಾ, ಸೊ ಹಾಗಾಗಿ. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಆಯ್ತು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ. ನಾನು ಅದೇ ಸ್ವಲ್ಪ ಟೀ ಮಾಡ್ತಾ ಇದ್ದೀನಿ. ಟೀ ಮಾಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಮಕ್ಕಳಿಗೆ ಅಂತ ಹಾಲು ಕಾಯಿಸ್ಬಿಟ್ಟು ಅದರಲ್ಲಿ ಬೂಸ್ಟ್ ಹಾಕ್ಬಿಟ್ಟು ಕೊಟ್ಟೆ. ನಮ್ಮ ಮನೆಯಲ್ಲಿ ನನ್ನ ಸ್ಪೆಷಲ್ ಬೇಬಿ, ಸೊ ಅವಳು ಬಿಸ್ಕೆಟ್ ತಿನ್ನೋದಕ್ಕೋಸ್ಕರ ಮಾತ್ರ ಅದು ಹಾಲು ಕೇಳ್ತಾಳೆ ಅಷ್ಟೇನೆ. ಅವಳು ಹಾಲೆಲ್ಲ ಏನು ಕುಡಿಯಲ್ಲ, ಬಲಂತ ಮಾಡಿದ್ರು ಕುಡಿಸಿದ್ರು ಅವಳು ಕುಡಿಯಲ್ಲ. ಆಮೇಲೆ ನನ್ನ ಚಿಕ್ಕ ಬೇಬಿ ಅವಳು ಕುಡಿತಾಳೆ. ಸೊ ನಾನು ಬಿಸ್ಕೆಟ್ ಎಲ್ಲ ಡೈಲಿ ಕೊಡಲ್ಲ, ಸೊ ಯಾವಾಗಲಾದ್ರೂ ಅಪರೂಪಕ್ಕೊಂದ್ಸರಿ ಕೊಡ್ತೀನಿ ಅಷ್ಟೇನೆ. ಇವತ್ತು ಸಂಡೇ ಅಲ್ವಾ, ಮನೆಯಲ್ಲೇ ಇದ್ದಾರೆ, ಹಾಗಾಗಿ ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಮೀಶೋಯಿಂದ ಬುಕ್ ಮಾಡಿದೆ ನನ್ನ ಚಿಕ್ಕ ಬೇಬಿಗೋಸ್ಕರ ಅಂತ. ನಾನು ಸ್ಪೆಷಲ್ ಬೇಬಿಗೂ ಒಂದು ಬುಕ್ ಮಾಡಿದ್ದೆ. ಸ್ಪೆಷಲ್ ಬೇಬಿ ಡ್ರೆಸ್ ಆಮೇಲೆ ತೋರಿಸ್ತೀನಿ. ಮೀಶೋ ಒಳಗಡೆ ತಗೊಂಡಿದ್ದು ಫ್ರೆಂಡ್ಸ್. ನೋಡಿ, ಇದಕ್ಕೆ ಕೋಟು ಎಲ್ಲ ಬಂದಿದೆ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ಸೊ ಕ್ಲಾತುನು ಅಷ್ಟೇ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದು ನನ್ನ ಸ್ಪೆಷಲ್ ಬೇಬಿ ಡ್ರೆಸ್. ಅಂದ್ರೆ ಶರಾರ ತರ ಬರುತ್ತೆ, ಪ್ಲಾಜಾ ಪ್ಯಾಂಟು, ಮತ್ತೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮತ್ತೆ ಇದಕ್ಕೆ ಒಂದು ದುಪ್ಪಟ್ಟನ್ನು ಬಂದಿದೆ. ಸೊ ಆಮೇಲೆ ತೋರಿಸ್ತೀನಿ. ಸೊ ಇದೂನು ಅಷ್ಟೇ ಫ್ರೆಂಡ್ಸ್, ಕ್ಲಾತ್ ತುಂಬಾ ಚೆನ್ನಾಗಿದೆ. ನನ್ನ ಚಿಕ್ಕ ಬೇಬಿ ಡ್ರೆಸ್ ಗಿಂತ ನನ್ಗಿದೆ ತುಂಬಾ ಇಷ್ಟ ಆಯ್ತು. ಒಂಥರ ಪೆಪ್ಲಮ್ ಟಾಪ್ ತರ ಬಂದಿದೆ. ಆಮೇಲೆ ಪ್ಯಾಂಟ್ ಬಂದು ಪ್ಲಾಜಾ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಇದು ದುಪ್ಪಟ. ಸೊ ಇದು ನೆಟ್ಟೆಡ್ ಬಂದಿದೆ. ಆ ಕಡೆ ಈ ಕಡೆ ಲೇಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಲೈಟ್ ವೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಮಕ್ಕಳದು ಡ್ರೆಸ್ ಆಯ್ತಲ್ಲ. ಆಮೇಲೆ ನನ್ಗೂ ಒಂದು ಡ್ರೆಸ್ ತಗೊಂಡಿದ್ದೆ, ಸೊ ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಆ 3 ಡ್ರೆಸ್ಗೂ ಎಷ್ಟು 1000 ಚಿಲ್ಲರೆ ಎಷ್ಟು ತಗೊಂಡ್ರು 3 ಡ್ರೆಸ್ಗೆ. ಅಂದ್ರೆ 3ನ ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದು, ಮೀಶೋ ಒಳಗಡೆನೆ ಬುಕ್ ಮಾಡಿ ತರಿಸಿದ್ದು, ಅಂದ್ರೆ ನಮ್ಮ ಮನೆಯವರೇ ಕೊಡ್ಸಿದ್ದು. ಈ ಡ್ರೆಸ್ದು ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಇದು ನೈಟ್ ವ್ಲಾಗು. ನಾನು ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ನೈಟ್ಗೆ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದು ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಫಸ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಹಸಿಮೆಣಸಿನಕಾಯಿ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದ್ದು. ಇವಾಗ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್. ಅಂದ್ರೆ ಈರುಳ್ಳಿ ಸ್ವಲ್ಪನೇ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಲ್ಲ, ಸೊ ಹಾಗಾಗಿ. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕೊಂಡಿದ್ದೀನಿ. ಆಮೇಲೆ ಬಟಾಣಿ ಹಾಕೊತಾ ಇದ್ದೀನಿ. ಆಮೇಲೆ ಕ್ಯಾರೆಟ್ ಮತ್ತೆ ಸ್ವಲ್ಪ ಬೀನ್ಸ್ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಎಲೆಕೋಸುನು ಹಾಕೋಬಹುದು, ಬಟ್ ನಾನು ಹಾಕಿಲ್ಲ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಕಲ್ಲುಪ್ಪು ಹಾಕಿದ್ದೀನಿ, ನೀವು ಆ ತಪ್ಪು ಮಾಡಬೇಡಿ. ಪುಡಿ ಉಪ್ಪು ಹಾಕೊಳ್ಳಿ. ನನಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಗೊತ್ತಾಗ್ಲಿಲ್ಲ, ಹಾಗಾಗಿ ಕಲ್ಲುಪ್ಪು ಹಾಕಿದೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಕಲ್ಲುಪ್ಪು ಯಾಕೆ ಹಾಕ್ಬೇಡಿ ಅಂತ ಹೇಳಿದೆ ಅಂದ್ರೆ ಅದು ಮೆಲ್ಟ್ ಆಗಿರ್ಲಿಲ್ಲ, ಹಾಗೇನೆ ಇತ್ತು. ಸೊ ಇವಾಗ ನೋಡಿ ರೈಸ್ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರೈಸು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಪೆಪ್ಪರ್ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಭಾನುವಾರದ ಈ ವ್ಲಾಗು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.